ಗೊಂಬಿ ನುಡಿತೈತಿ, ಕರೆನ ಹೇಳ್ತೈತಿ. ಕಲ್ಲಿನ ಬಸವ ಮಾತಾಡಕತ್ತಾನ, ಮಲ್ಕೊಂಡವ ಎದ್ದಾನ. ಗೊಂಬಿ ಮಾತಾಡಕತ್ತೈತಿ, ಸತ್ಯನ ಹೇಳ್ತೈತಿ. ತಪ್ಪು ಮಾಡ್ದವ್ರಗ ಶಿಕ್ಷೆ ಆಗ್ತೈತಿ. ಕಳ್ಳ ಮನೆ ಒಳಗ ಕುಂತಾನ, ಬಲಿಗ ಹೊಂಚ ಹಾಕಾಕತ್ತಾನ. ಗರ್ತಿ ಒಬ್ಬಾಕಿ ಬಂದಾಳ, ಈ ಮನಿನ ಕಾಯ್ತಾಳ. ಆಕಿ ಒಬ್ಬಾಕಿಂದ ಮಾತ್ರ ಈ ಮನಿ ನಂದು ಗೋಕುಲ ಆಗ್ತೈತಿ. ಗೊಂಬಿ ನುಡಿತೈತಿ, ಸತ್ಯನ ಹೇಳ್ತೈತಿ. ಬಂದೆ. ನಾನಿಲ್ಲಿ ಏನು ತಗೊಳಕ್ ಬಂದಿಲ್ಲ, ಗೊಂಬಿ ನುಡ್ಸಿದ್ದನ್ನ ಹೇಳಕ್ ಬಂದೀನಿ. ಹಬ್ಬದ ದಿನ ಮನ್ಯಾಗ ನಗು ತುಂಬಿದ್ರ ಎಲ್ಲ ದಿವಸನೂ ಹಬ್ಬನ. ಎಳ್ಳು ಬೆಲ್ಲ ಕೊಡು ಸಾಕು. ಇದನ್ನೆಲ್ಲ ತಗೊಳಕ ಒಂದು ಕಾಲ ಬರ್ತೈತಿ, ಆಗ ನಾನ ಬಂದು ತಗೋತೀನಿ. ಉಧೋ ಉಧೋ ಎಲ್ಲಮ್ಮ, ಉಧೋ ಉಧೋ ಎಲ್ಲಮ್ಮ. ಆಗೆಲ್ಲ ಎಷ್ಟು ಬುಕ್ಸ್ ಓದ್ತಿದ್ದೆ, ಇಷ್ಟು ವರ್ಷ ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿರ್ತೀಯಲ್ಲ. ನಿಜಾಣ, ಈ ವಾರದಲ್ಲೇ ಅಕ್ಷರ ಭಂಡಾರಕ್ಕೆ ಹೋಗಿ ಒಂದಷ್ಟು ಪುಸ್ತಕ ತರಬೇಕು. ಚೆನ್ನಾಗಿ ಹೇಳಿದೆ. ಆ ಅಕ್ಷರ ಭಂಡಾರ ಇನ್ನೂ ಹಾಗೆ ಇದೆ ಅಂದ್ಕೊಂಡಿದ್ಯಾ? ನಮ್ಮ ಸೀನಣ್ಣ ಅಂಗಡಿ ಜಯನಗರದಲ್ಲಿ ಇತ್ತಲ್ಲಣ್ಣ. ನೀನು ನೋಡಿದ ಜಯನಗರನೇ ಬೇರೆ, ಈಗಿರೋ ಜಯನಗರನೇ ಬೇರೆ. ಅಕ್ಷರ ಭಂಡಾರ ಆಗ ಒಂದು ಗೂಡಂಗಡಿ, ಈಗಿಲ್ಲ. ಆಗೆಲ್ಲ ಕಮ್ಮಿ ಬೆಲೆಗೆ ಎಷ್ಟು ಪುಸ್ತಕ ತಗೋತಾ ಇದ್ವಲ್ಲ. ಈಗೆಲ್ಲ ಪುಸ್ತಕದ ಬೆಲೆ ಜಾಸ್ತಿ, ಮೌಲ್ಯ ಕಮ್ಮಿ. ಅಷ್ಟೆಲ್ಲ ಬದಲಾಯ್ತಣ್ಣ. ನಿನಗೆ ಗೊತ್ತಿಲ್ಲ, ಈಗೆಲ್ಲ ಪುಸ್ತಕ ಓದೋರೇ ಕಮ್ಮಿ ಗೊತ್ತಾ. ಓದಬೇಕು ಅಂದ್ರೂ ಇದಿದೆಯಲ್ಲ, ಈ ಫೋನು ಇಲ್ಲ ಟ್ಯಾಬು ಲ್ಯಾಪ್ಟಾಪು, ಇದರಲ್ಲೇ ಓದೋದು. ಅದ್ರಲ್ಲಿ ಹೆಂಗಣ ಓದಕ್ಕೆ ಸಾಧ್ಯ? ಅದು ಹೆಂಗಾಗತ್ತಣ್ಣ? ನಮಗೆಲ್ಲ ಪುಸ್ತಕದ ಹಾಳೆನ ಮುಟ್ಟಿದ ಫೀಲ್ ಸಿಗಬೇಕು. ಹೊಸ ಪುಸ್ತಕದ ಕಾಗದದ ಪರಿಮಳ ಮೂಗಿಗೆ ಗಮ್ಮಂತ ಬಡಿಬೇಕು. ಅರ್ಧ ಓದಿಟ್ಟು ಪುಸ್ತಕನ ಇಟ್ಟೋಗುವಾಗ ಪೆನ್ನು ಪೆನ್ಸಿಲ್ ಮಧ್ಯಕ್ಕಿಟ್ಟು ಹೋಗಬೇಕು. ಕಿಟಕಿ ಪಕ್ಕ ಇಟ್ಟಿದ್ದ ಪುಸ್ತಕದ ಹಾಳೆ ಗಾಳಿಗೆ ಪಟಪಟ ಅಂತ ಮುಚ್ಕೋತಿರ್ಬೇಕು. ಅದೆಲ್ಲ ಇಲ್ಲದೆ ಹೆಂಗಣ ಓದೋದು? ಈಗಲೂ ನಿನಗೆ ಬೇಕಾದಾಗೆ ಓದ್ಬೋದು ಮಹೇಶ. ಆದರೆ ಕನಸ್ತರ ಕಳೆದೋಗಿರೋ ಇಷ್ಟು ವರ್ಷಗಳಲ್ಲಿ ನಿನಗೆ ಗೊತ್ತಿಲ್ಲದಿರೋದು ಏನೇನೋ ಆಗಿದೆ ಅಂತ ಹೇಳಿದೆ ಅಷ್ಟೆ. ಗೊತ್ತಾಗ್ತಿದೆ ಅಣ್ಣ, ಹೊರಗಿನ ಬಿಡು. ನಿನ್ನ ಜೀವನದಲ್ಲಿ ಏನೇನಾಗಿದೆ? ಹೊರಗಡೆ ಕಪ್ ತಿನ್ನುವಾಗ ಗಮನಿಸ್ದೆ, ಅವಿ ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಲ್ವಾ? ಹಾಗೆ ನಿಲ್ವಲ್ಲ, ಅಪ್ಪ ಮಕ್ಕಳು ಅಂದಮೇಲೆ ಇರುತ್ತಲ್ಲ ಸಣ್ಣ ಪುಟ್ಟದು. ಅದು ಸರಿ ಅಣ್ಣ, ನಾನಿಲ್ದೆ ನೀನು ಇಷ್ಟು ವರ್ಷ ಖುಷಿಯಾಗಿದ್ದ ಅಣ್ಣ? ನಿಜವಾಗ್ಲೂ ಇಲ್ಲ ಮಹೇಶ, ನಿನ್ನ ಹತ್ರ ಸುಳ್ಳು ಯಾಕೆ ಹೇಳಿ. ಎಲ್ರೆದ್ರಲ್ಲಿ ನಗ್ತಿದ್ದೆ ಅಷ್ಟೆ. ಆದರೆ ನನ್ನ ಲೈಫಲ್ಲಿ ಹೋಪ್ ಅಂತ ಶುರುವಾಗಿದ್ದು ತುಳಸಿಯವರ ಪರಿಚಯ ಆದಮೇಲೆ. ನಾವಿಬ್ಬರು ಸ್ನೇಹಿತರಾಗಿ ಇರ್ತೀವಿ ಅಂದ್ರೂ ಈ ಸಮಾಜ ಬಿಡಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ತುಳಸಿಯವರ ಮಾವನವರ ಒತ್ತಾಯಕ್ಕೆ ಮದುವೆ ಆದ್ವಿ. ಅಂದರೆ ನಿನ್ನ ಮನಸ್ಸಲ್ಲಿ ಅವ್ರನ್ನ ಮದುವೆ ಆಗಬೇಕು ಅಂತ ಯೋಚನೆ ಇರಲಿಲ್ವಾ? ಮದುವೆ ಬಗ್ಗೆ ಯೋಚಿಸಿರ್ಲಿಲ್ಲ. ಅವ್ರು ಯಾವಾಗಲೂ ನನ್ನ ಸ್ನೇಹಿತೆಯಾಗೇ ಇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಈಗಲೂ ನಾವಿಬ್ಬರು ಸ್ನೇಹಿತರಾಗಿ ಇರೋದು ಮಹೇಶ. ಈ ಮದುವೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೂ ಅವರ ಮಾವನವರಿಗೋಸ್ಕರ ಮದುವೆ ಆದರು. ಆದರೆ ಈ ಮನೆಗೆ ಬಂದ ಮೇಲೆ
ಈ ಮನೆ ಕಷ್ಟಗಳನ್ನು ತನ್ನದೇ ಕಷ್ಟ ಅನ್ನೋ ಹಾಗೆ ತಲೆ ಮೇಲೆ ಹಾಕ್ಕೊಂಡ್ರು. ನಮ್ಮ ಮನೆಗೋಸ್ಕರ ನಮಗಿಂತ ಜಾಸ್ತಿ ಕಷ್ಟಪಡ್ತಾರೆ ಮಹೇಶ. ಗೊತ್ತಾಯ್ತಣ್ಣ, ನನಗೆ ಒಂದೇ ದಿನದಲ್ಲಿ ಅವ್ರು ಎಂಥ ದೇವತೆ ಅನ್ನೋದು ಅರ್ಥ ಆಯ್ತಣ್ಣ. ಇನ್ಫ್ಯಾಕ್ಟ್ ಕಲ್ಲಿನ ಥರ ಇದ್ದ ನೀನು ಅವರು ಬಂದ ಮೇಲೇ ಹುಷಾರಾಗೋಕೆ ಶುರುವಾಗಿತ್ತು. ಅವ್ರ ಪ್ರಯತ್ನದಿಂದಲೇ ನೀನು ಹುಷಾರಾಗಿತ್ತು. ಅದಕ್ಕೆ ಅಮ್ಮ ಅಂತಾರೆ, ಅವ್ರನ್ನ ಮದುವೆ ಆಗಿ ನೀನು ಖಂಡಿತ ತಪ್ಪು ಮಾಡಿಲ್ಲ ಅಣ್ಣ. ನೀನು ಒಳ್ಳೆತನಕ್ಕೆ ಅವ್ರು ನಿನಗೆ ಸಿಕ್ಕಿರೋದು. ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ಏನು ಚಿಕ್ಕಪ್ಪ, ಚಿಕ್ಕಮ್ಮನ ಮಿಸ್ ಮಾಡ್ಕೋತಾ ಇದ್ದೀರಾ? ಹ್ಞೂ, ಮತ್ತೆ ಇಂಥ ಟೈಮ್ನಲ್ಲಿ ಮಾಮ್ ಮನೇಲಿರೋದು ಬಿಟ್ಟು ಅದೇನೋ ಹರಕೆ ಅಂತ ಹೋಗಿದ್ದಾಳೆ. ನಿಧಿ, ಚಿಕ್ಕಮ್ಮನ ಬಗ್ಗೆ ಹಾಗೆ ಹೇಳಬೇಡ. ಇಷ್ಟು ವರ್ಷ ಚಿಕ್ಕಪ್ಪ ಹುಷಾರಾಗ್ತಾರಂತ ಅವ್ರು ಬಯಸಿದ್ದಾರೆ. ಈಗ ಹುಷಾರಾಗಿದ್ದಾರೆ. ಅವ್ರು ನಂಬಿರೋ ದೇವ್ರ ಮೇಲೆ ನಂಬಿಕೆ ಅವ್ರಿಗೆ. ಹೋಗಿ ಬರ್ತಾರೆ ಬಿಡು. ಹೌದು ಮಹೇಶ, ಶಾರ್ವರಿ ಅಂತೂ ನೀನು ಹುಷಾರಾಗಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾಳೆ. ಈಗಲೂ ನೋಡು, ನಾವೆಲ್ಲರೂ ಮನೇಲಿ ಕೂತು ಖುಷಿ ಪಡ್ತಿದ್ರೆ ಅವಳು ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಿದ್ದಾಳೆ. ನಂದಿಗಿರಿಗೆ ಹೋದಾಗಿಂದ ಏನೂ ಹೇಳಿರಲಿಲ್ಲ. ಆದರೆ ನಿನ್ನೆ ಹೊರಟಾಗ ಇದ್ದಕ್ಕಿದ್ದಾಗೆ ಹರಕೆ ಅಂತ ಯಾಕೆ ಹೇಳಿದ್ರು? ಇವ್ರಿಗೆ ಮಹೇಶ್ ಹುಷಾರಾಗಿದ್ದಕ್ಕೆ. ನೋಡಿ, ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮಿಸ್ ಮಾಡ್ಕೊಂಡ್ರ ಅಂತ ಕೇಳಿದ್ದಕ್ಕೆ ನೀವೆಲ್ಲ ಎಷ್ಟು ಮಾತಾಡಿದ್ರಿ. ಚಿಕ್ಕಪ್ಪ ಉತ್ತರನೇ ಕೊಡ್ತಿಲ್ಲ. ಏ ಅಭಿ, ನೀನು ಚಿಕ್ಕವನಿದ್ದಾಗ ನನಗೆ ಎಷ್ಟು ಹೆದರ್ತಿದ್ದೆ ಗೊತ್ತಾ? ನೀನು ಊಟ ಮಾಡಲಿಲ್ಲ ಅಂದರೆ ನಿನ್ನ ಹತ್ರ ಇರೋ ಗೊಂಬೆಗೆ ನಾನು 4 ಏಟ್ ಕೊಡ್ತಿದ್ದೆ. ಅದನ್ನು ನೋಡಿ ನೀನು ಹೆದರ್ಕೊಂಡು ಊಟ ಮಾಡಿಬಿಡ್ತಿದ್ದೆ. ಈಗ ನನಗೆ ಮಿಸ್ಸು ಟುಸ್ಸು ಅಂತೀಯ. ಅವನು ದೀಪಿಕನ್ ಮಿಸ್ ಮಾಡ್ಕೊಳ್ತಿರ್ಬೇಕು, ಅದಕ್ಕೆ ನಿಮ್ಮನ್ನ ಹಾಕಿ ಕೇಳಿದಾನಷ್ಟೇ. ಇದಂತೂ ಪಕ್ಕಾ. ಸಾಂಬಾರ್ ಅಂದರೆ ಇದು. ಅಮ್ಮ ಮಾಡಿದ್ದು. ತುಳಸಿಯವರು ಅಡುಗೆ ವಿಷಯದಲ್ಲಿ ಎಕ್ಸ್ಪರ್ಟ್. ನಿಜ ಹೇಳಬೇಕು ಅಂದರೆ ನನಗೂ ಅವ್ರಿಗೂ ಪರಿಚಯ ಆಗಿದ್ದೆ ಈ ಅಡುಗೆ ವಿಷಯಕ್ಕೆ. ಚಿಕ್ಕಮ್ಮವ, ನೀವು ಇವರಿಬ್ರು ಕಥೆ ಕೇಳಬೇಕು. ಏನು ಇಂಟ್ರೆಸ್ಟಿಂಗ್ ಗೊತ್ತಾ? ಮಾವ ಅಮ್ಮ ಮಾಡಿರೋ ಪುಳಿಯೋಗರೆನ ತಿಂದು ಇದು ಯಾರು ಮಾಡಿದ್ದು ಅಂತ ಹುಡುಕಿ ಏ ಸ್ಟಾಪ್. ನನಗೆ ಈ ಕಥೆನ ಅಣ್ಣನ ಬಾಯಲ್ಲೇ ಡೀಟೇಲಾಗಿ ಕೇಳಬೇಕು. ಅಣ್ಣ, ಒಂದಿನ ಬೆಳಗ್ಗೆ ತಿಂಡಿ ತಿಂದು ಈ ಕಥೆನ ನನಗೆ ಹೇಳ್ತೀಯಾ? ಖಂಡಿತ ಮಹೇಶ. ಹೇ, ನನ್ನ ದೀಪಿಕಾ ಲವ್ ಸ್ಟೋರಿ ಕೇಳೋ ಬದಲು ಈ ಓಲ್ಡ್ ಏಜ್ ಲವ್ ಸ್ಟೋರಿ ಕೇಳ್ತಾ ಇದ್ದೀರಲ್ಲ ಚಿಕ್ಕಪ್ಪ. ಏನೋ ಹಾಗಂದ್ರೆ ಅಭಿ, ನಾನು ನಿನ್ನ ಚಿಕ್ಕಪ್ಪ. ದೊಡ್ಡವ್ರ ಬಗ್ಗೆ ಈ ಕೇವಲವಾಗಿ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ, ಗೊತ್ತಾಯ್ತಾ? ಅಭಿ ಸುಮ್ಮನೆ ತಮಾಷೆಗೆ ಹೇಳಿದ್ದು ಮಹೇಶ್ ಅವರೇ. ನಿಮ್ಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕ್ಲಾ? ಬೇಡ, ಅದಕ್ಕೆ ಬನ್ನಿ, ನೀವು ಕೂತ್ಕೊಂಡು ಊಟ ಮಾಡಿ ಬನ್ನಿ. ಪರವಾಗಿಲ್ಲ, ನಾನು ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಯಾವಾಗಲೂ ಕೂತ್ಕೊಳ್ಳೋದು. ಅಮ್ಮ, ಚಿಕ್ಕಮ್ಮವ ಅಷ್ಟೊಂದು ಕೇಳ್ತಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ನಾನು ನಿಮ್ಮ ಮದುವೆ ನೋಡಲಿಲ್ಲ, ಹಾಗಾಗಿ ಒಂದು ಆಸೆ. ಈಗ ಒಬ್ಬಟ್ಟನ್ನ ಅದಕ್ಕೆ ಅಣ್ಣಂಗೆ ತಿನ್ನಿಸ್ಬೇಕು, ಅಣ್ಣ ಅದಕ್ಕೆ ತಿನ್ನಿಸ್ಬೇಕು. ಓಕೆನಾ? ಅಯ್ಯೋ ಮಹೇಶ,
ಮಾವ ಏನೂ ಆಗಲ್ಲ ತಿನ್ಸಿ. ಪಾಪ ಚಿಕ್ಕ ಮಾವ ಈಗ ತಾನೇ ಹುಷಾರಾಗಿದ್ದಾರೆ, ಏನೋ ಆಸೆ ಪಡ್ತಿದ್ದಾರೆ. ಪ್ಲೀಸ್ ಅಣ್ಣ ತಿನ್ಸು. ಅಮ್ಮ ಈಗ ನಿಮ್ ಸರ್ದಿ. ಅದಕ್ಕೆ ಪ್ಲೀಸ್ ನನಗೋಸ್ಕರ. ಸ್ವರ್ಗದಲ್ಲಿ ಬರೆದಿದ್ದ ಜೋಡಿ ಇದು. ಅಣ್ಣ ನಂಗೆ ಇದೆಲ್ಲ ನಂಬೋಕೆ ಆಗ್ತಿಲ್ಲ ಅಣ್ಣ. ಅವಾಗೆಲ್ಲ ಒಂದು ಮೊಬೈಲ್ ಫೋನ್ ತಗೊಳ್ಳೋದು ಅಂದರೆ ಎಷ್ಟು ಕಷ್ಟ ಇತ್ತಲ್ವ. ಒಂದು 10,000 ಜನರಲ್ಲಿ ಒಬ್ಬರ ಹತ್ರ ಒಂದು ಫೋನ್ ಇರ್ತಿತ್ತು. ಆ ಪುಟ್ಟು ಮೊಬೈಲ್ ತಗೊಳ್ಳೋದಕ್ಕೆ ಏನೋ ದೊಡ್ಡ ಸಾಧನೆ ಥರ. ನೀನು ಮೊದಲನೇ ಫೋನ್ ತಗೊಂಡಾಗ ನಾವೆಷ್ಟು ಖುಷಿ ಪಟ್ಟಿದ್ವಿ ಅಲ್ವಾ. ಇವಾಗೆಲ್ಲ ಎಲ್ಲರ ಕೈಲೂ ಇದೇ ಥರ ಫೋನ್ ಅಂತೆ, ಏನು ಬೇಕಾದ್ರೂ ಮಾಡ್ಬೋದಂತೆ. ನನಗಂತೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲಪ್ಪ. ಏನೋ ಕನಸು ಅಂತ ಅನ್ನಿಸ್ತಾ ಇದೆ. ಮಹೇಶ, ಒಂದು ರೌಂಡ್ ಆಚೆ ಹೋಗ್ಬರೋಣ, ನಿನಗೆ ಗೊತ್ತಾಗತ್ತೆ ಪ್ರಪಂಚ ಎಷ್ಟು ಬದಲಾಗಿದೆ ಅಂತ. ಬದಲಾಗದೇ ಇರೋದು ಅಂದರೆ ನಮ್ಮಿಬ್ಬರಲ್ಲಿರುವ ಪ್ರೀತಿ ವಿಶ್ವಾಸ ಮಾತ್ರ. ಅದು ಯಾವತ್ತೂ ಬದಲಾಗಲ್ಲ ಬಿಡೋಣ. ಇಷ್ಟು ಬೇಗ ಅಣ್ಣ ತಮ್ಮಂದ್ರ ಪ್ರಾಣಾಯಾಮ ಮುಗ್ದೋಯ್ತಾ? ತೊಳಿ ಕಾಫಿ. ಹಾ ಗಮ್ಮಂತಿದೆ. ಮಹೇಶ, ತುಳಸಿಯವರು ಮಾಡೋ ಕಾಫಿಗೆ ವಿಶೇಷವಾದ ರುಚಿ ಇರುತ್ತೆ, ಕುಡಿದು ನೋಡು. ಇಂಥ ಅದ್ಭುತವಾದ ಕಾಫಿನ ನಾನು ನನ್ನ ಜೀವಮಾನದಲ್ಲೇ ಕುಡ್ದಿಲ್ಲ. ಜೀವಮಾನದಲ್ಲಿ ಯಾಕೋ? ನಾನು ಚೆನ್ನಾಗಿ ಮಾಡ್ತಿರ್ಲಿಲ್ವಾ? ಮಾಡ್ತೀಯಾ, ಆದರೆ ಇಷ್ಟಲ್ಲ. ಹಾ ನೋಡಿದ್ರ ತುಳಸಿಯವರೇ, ಮಹೇಶ ಆಗಲೇ ನಿಮ್ಮ ಪಾರ್ಟಿ. ಹೌದೌದು, ನಾನು ಅವ್ರ ಪಾರ್ಟಿನೇ. ಅವ್ರು ನೆನ್ನೆನೇ ಹೇಳಿದ್ರಲ್ಲ ನಾನು ಅವ್ರ ತಮ್ಮ ಅಂತ. ನೀನು ಹೇಳಿದ್ದಲ್ಲಪ್ಪ, ಅವ್ರು ಈ ಮನೆಗೆ ಬಂದ ಮೇಲೆ ನಾನು ಹುಷಾರಾಗಿ ಶುರುವಾಗಿದ್ದು ಅಂತ. ಹಾಗಾಗಿ ನಾನು ಅವ್ರ ಪಾರ್ಟಿನೇ. ಹೌದು, ತುಳಸಿಯವ್ರನ್ನ ಮೆಚ್ಚದೇ ಇರೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ನನಗೂ ಗೊತ್ತು. ನೀವಿಬ್ರು ಏನು ಈಗ ನಾನು ಹೊಗಳ್ತಾನೆ ಇರ್ತೀರಾ? ಮದುವೆ ಕೆಲಸ ಇನ್ನೂ ತುಂಬ ಬಾಕಿ ಇದೆ. ಈಗ ನೀವಿಬ್ರು ಎದ್ದು ರೆಡಿಯಾಗಿ. ಅಣ್ಣ, ನಮ್ಮ ಅಭಿನ ಮದುವೆ ಆಗೋ ಹುಡುಗಿ ಹೆಸರು ದೀಪಿಕಾ ಅಂತ ಹೇಳಿದೆ. ದೀಪಿಕಾ ಯಾರ ಮಗಳು? ಮಹೇಶ, ಅದು ಯಾಕಣ್ಣ ಅಷ್ಟು ಸಂಕೋಚ? ಯಾರ ಮಗಳು ಅಂತ ಹೇಳು. ಮಹೇಶ, ದೀಪಿಕಾ ಅಂದರೆ ಒಂದು ಕಾಲದಲ್ಲಿ ನಮ್ಮ ಬಿಸ್ನೆಸ್ ರೈವಲ್ ಆಗಿದ್ನಲ್ಲ ಜನಾರ್ದನ್, ಅವನ ಮಗಳು. ಯಾರೋ ಆ ಬಾರ್ ನಡೆಸ್ತಿದ್ನಲ್ಲ ಅವನ? ಹೌದು. ಯಾಕಣ್ಣ ನಿನಗೆ ಬೇರೆ ಯಾರೋ ಸಿಗ್ಲಿಲ್ವಾ? ಹೋಗಿ ಏನು ಮಾಡೋದು ಮಹೇಶ, ಅಭಿ ಇಷ್ಟಪಟ್ಟಿದ್ದ. ಅವನ ಪ್ರೀತಿ ಮುಂದೆ ನಮ್ಮ ದ್ವೇಷ ಸೋಲ್ಲೇಬೇಕಲ್ವಾ? ಜನಾರ್ದನ್ ಅವ್ರೀಗ ತುಂಬ ಬದಲಾಗಿದ್ದಾರೆ ಮಹೇಶ್ ಅವರೇ. ಅವನು ಬದಲಾಗೋ ಜಾಯಮಂದವನಲ್ಲ. ನನ್ನ ಕಂಡ್ರಂತೂ ಅವನಿಗೆ ಆಗ್ತಾನೆ ಇರಲಿಲ್ಲ. ಚೆನ್ನಾಗಿ ಬುದ್ಧಿ ಕಲಿಸಿದ್ದೆ ಅವನಿಗೆ. ಹುರ್ಕೋತಿದ್ದ ಹಂಗೆ ನಾನು ನೋಡಿದ್ರೆ. ಅಣ್ಣ ಅಂದ್ರಂತೂ ಅವನಿಗೆ ದೊಡ್ಡ ಶತ್ರು. ಆದರೆ ಈಗ ಚಿಂತೆ ಮಾಡ್ಕೋಬೇಡಿ ಮಹೇಶ್ ಅವರೇ, ನೀವು ನೋಡಿದ್ದು ತುಂಬ ವರ್ಷದ ಹಿಂದೆ ಅಲ್ವಾ? ಅದು ನಿಜ. ಬಟ್ ಕೆಲವೊಬ್ರು ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಹೋಗ್ಲಿ ಬಿಡು,
ಮಕ್ಕಳು ಇಷ್ಟಪಟ್ಟ ಮೇಲೆ ನಮ್ಮ ಕೈಲೇನಿರುತ್ತೆ. ಆಗ್ಲಿಂದ ನೀನೇ ಕೆಲಸ ಮಾಡ್ತಿದ್ಯಾ ಸೇರಿ, ನಾನು ಹೆಲ್ಪ್ ಮಾಡ್ಲಾ ಅಂತ ಕೇಳ್ದೆ, ನೀನೇ ಏನು ಬೇಡ ಅಂತ ಎಲ್ಲಾ ಕೆಲ್ಸನೂ ಮಾಡ್ತಿದ್ಯಾ. ನನ್ನ ಕೇಳಿದ್ಯಾ? ನೀನು ಕದ್ದಿರೋ ದುಡ್ಡನ್ನೆಲ್ಲ ಸೇರಿಸಿ ಒಂದು ನಾಟಕದ ಕಂಪನಿ ಕಟ್ಟಿದ್ರೆ ಅದರಲ್ಲಿ ಬೇಕಾದಷ್ಟು ಜನಕ್ಕೆ ಒಳ್ಳೆ ಟ್ರೈನಿಂಗ್ ಕೊಡಬಹುದು. ನಿನಗೆ ಗೊತ್ತಿರೋದು ಅದು ಒಂದೇ ತಾನೇ. ತಾತ, ನೀನ್ ದಿನಾನು ನನಗೆ ಕದ್ದಿದ್ ದುಡ್ಡು ಕಳ್ಳಿ ಅಂತ ಇರಿಟೇಟ್ ಮಾಡ್ಬೇಡ. ನೀನ್ ಹೀಗ್ ದಿನಾನು ನಂಗೆ ಹೀಯಾಳಿಸ್ತಿದ್ರೆ ನನ್ ಹೊಟ್ಟಲಿರೋ ಮಗು ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ನಿಂಗೆ? ನ್ಯಾಗದೆ ಬಿತ್ತು. ನೀನು ಒಡವೆಗಳನ್ನ ಕದ್ದು ಗಿರ್ವಿ ಇಡೋವಾಗ ಅದು ನಿನ್ನ ಮಗುವಿನ ಮೇಲೆ ಏನೂ ಪರಿಣಾಮ ಆಗ್ಲಿಲ್ವ? ತಾತ ಪ್ಲೀಸ್. ನೋಡೋ, ನೀನು ಮಾಡಿದ ತಪ್ಪನ್ನೆಲ್ಲ ಜೀರ್ಣಿಸ್ಕೊಂಡು ಈ ಮನೆಯಲ್ಲಿ ಖುಷಿಯಾಗಿರ್ಬೋದು ಅಂತ ಕನಸು ಕಾಣಬೇಡ. ನೀನು ಎಷ್ಟೇ ಬೇಡ್ಕೊಂಡ್ರೂ ಕೂಡ ನಾನು ಪ್ರತಿ ದಿವಸನೂ ಇದನ್ನ ನೆನಪಿಸ್ತಾನೇ ಇರ್ತೀನಿ. ಹಾಂ, ಜೊತೆಗೆ ನನ್ನ ಬಟ್ಟೆಗಳನ್ನು ಒಗೆದು ಹಾಕೋ 2ನೇ ಇನ್ಸ್ಟಾಲ್ಮೆಂಟ್ ಇವತ್ತು. ಗುಡ್ಡೆ ಹಾಕಿದ್ದೀನಿ, ಅದನ್ನೆಲ್ಲ ಚೆನ್ನಾಗಿ ಒಗೆದು ಒಣಗಿಸಿ ಕ್ಲೀನಾಗಿ ಮಡಚಿಡಬೇಕು. ಯಾವ್ದಾದ್ರು ಒಂದು ಬಟ್ಟೆನಾದರೂ ಹೊರದೆಯೋ ಇವತ್ತಿನ ನಿನ್ನ ಊಟ ಕ್ಯಾನ್ಸಲ್. ತಾತ, ನಿನಗೇನ್ ಕರುಣೆನೇ ಇಲ್ಲ? ಖಂಡಿತ ಇಲ್ಲ. ಸೋಗಲಾಡಿ, ಯಾರದ ಆವಾಗ್ಲಿಂದ ಕಾರ್ ಹಾರ್ನ್ ಮಾಡ್ತಾನೆ ಇದ್ದಾರೆ? ಯಾರೋ ಗೊತ್ತಿಲ್ಲ ತಾತ. ಈಗ ಬೆಳಗ್ಗೆ ಮನೆ ಮುಂದೆ ಬಂದು ಇಷ್ಟೊಂದ್ಸರಿ ಹಾರ್ನ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ವಾ? ಯಾರು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಅರೆ ಸಮರ್ಥ್, ನೀನಾ? ನಾನೇ. ಇದೆ ನಮ್ಮ ಹೊಸ ರಥ. ಇನ್ಮೇಲೆ ಈ ಕಾರ್ಗೆ ನಾನು ಸಾರ್. ಕಂಗ್ರ್ಯಾಚುಲೇಷನ್ ಸಮರ್ಥ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸಮರ್. ಕಾರ್ ತುಂಬ ಚೆನ್ನಾಗಿದೆ, ಓಡ್ಸಕ್ಕೆ ಹೇಗೆ ಅನ್ಸುತ್ತೆ? ಸಖತ್ತಾಗಿದೆ ಪ್ರಸಾದ್. ಅಂತೂ ಸಮರ್ಥ, ಕೊನೆಗೂ ಡ್ಯೂಟಿ ಶುರುವಾಯಿತು ಅಂತಾಯ್ತು. ಹ್ಞೂ ತಾತ, ನೀವು ಹ್ಞೂ ಅಂದರೆ ಈಗಲೇ ಶುರು. ನೋಡಿ, ಫಸ್ಟ್ ಏನಾದರೂ ಬೋಣಿ ಮಾಡ್ತೀರಾ ಅಂತಂದರೆ ಪಕ್ಕದ ರೋಡ್ಗೂ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಹೌದಪ್ಪ, ನೀನು ಹೇಳ್ತೀಯ ಅಂತ ಅಂದ್ಬಿಟ್ಟು ನಾನು ಕಾರ್ ಹತ್ತು ಕೂತು ಬಿಡ್ತೀನಿ. ನಾನು ಅಲ್ಲಿ ಬಿಟ್ಬಿಡು, ಆಮೇಲೆ ನಾನು ಅಲ್ಲಿಂದ ನಡ್ಕೊಂಡು ಬರ್ತೀನಿ. ಸಮರ್ಥ ಡ್ಯೂಟಿ ಶುರು ಮಾಡೋಕ್ಕೆ ಮುಂಚೆ ಕಾರ್ ಪೂಜೆ ಮಾಡಬೇಕು ಸೋಗ್ಲಾಡಿ. ಹಾ ತಾತ, ಮೊದಲು ಕಾರ್ ವಾಶ್ ಮಾಡೋಣ ಅಲ್ವಾ? ಹೌದೌದು, ಕಾರ್ ವಾಶ್ ಮಾಡೇ ಪೂಜೆ ಮಾಡಬೇಕು. ಬನ್ನಿ ಸಮರ್, ನಾನು ಹೆಲ್ಪ್ ಮಾಡ್ತೀನಿ. ಓಡೋದವಳೆ, ಅದೇನದು ಆಕಾಶ ನೋಡ್ತಾ ನಿಂತಿದೀಯಾ? ನೋಡೋ, ಕಾರು ತೊಳೆದ ಮೇಲೆ ನೀನು ಒಣಗಿದ ಬಟ್ಟೆ ತಗೊಂಡು ಬಂದು ಹೊಳಪಳ ಅಂತ ಒರೆಸ್ಬೇಕು, ಗೊತ್ತಾಯ್ತಾ? ನಾನಾ? ನೀನೇ. ಸಮರ್ಥ್, ನಾವೆಲ್ಲರೂ ಇಲ್ಲೇ ಇದ್ದೀವಲ್ಲ, ಯಾರಕ್ಕೆ ಕಾಯ್ತಿದ್ಯಾ? ನಾನು ಯಾರಿಗೆ ಕಾಯ್ಲಿ? ಏನೋ ಸೌಂಡ್ ಆದಂಗೆ ಆಯಿತು, ಅದಕ್ಕೆ ಆ ಕಡೆ ನೋಡಿದೆ ಅಷ್ಟೇ. ಓಹೋ, ಸೌಂಡ್ ಆಗತ್ತೆ. ನೋಡು ಸಮರ್ಥ, ನಮ್ಮ ಮೇಲ್ಗಡೆ ಎಷ್ಟೇ ಕೋಪ ತೋರಿಸಿದ್ರು ನೀನು ಖುಷಿನಲ್ಲಿರೋವಾಗ ನಿನ್ನ ಜೊತೆ ಯಾರೋ ಒಬ್ಬರು ಇರಲೇಬೇಕು ಅಂತ ಅನ್ಸುತ್ತಲ್ಲ, ಅದನ್ನೇ ಪ್ರೀತಿ ಅಂತ ಅನ್ನೋದು. ತಾತ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗಿದೆಯಪ್ಪ, ಅರ್ಥ ಆಗಿದೆ.
ಎಲ್ಲರೂ ಖುಷಿಲಿದ್ದಾರೆ. ನಾನು ಹೋದರೆ ಪಾಪು ಏನು ಅನ್ಕೋತಾನೋ ಏನೋ. ಹೋಗಿ ಬೇಜಾರು ಮಾಡೋದು ಬೇಡ. ಒಂದು ನಿಮಿಷ, ನೀವು ಆಕಾರ ಪೂಜೆಗೆ ಹೋಗ್ತಿದ್ದೀರಾ? ಅದನ್ನು ಓಡಿಸೋರ್ಗೂ ಅದರಲ್ಲಿ ಕೂತ್ಕೊಳ್ಳೋರ್ಗೂ ಯಾವತ್ತೂ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಪೂಜೆ ಮಾಡಿ. ಸರಿ ಆಯ್ತಮ್ಮ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಾಹನ ಮಹಾಲಕ್ಷ್ಮಿ ಪ್ರಚೋದಯಾತ್. ಓಂ ಭೂಃ ವಾಹನ ಮಹಾಲಕ್ಷ್ಮಿ ಮಾವಾಹ್ಯಾಮಿ. ಓಂ ಸ್ವಃ ವಾಹನ ಮಹಾಲಕ್ಷ್ಮಿ ಮಾವಾಹ್ಯಾಮಿ. ಓಂ ಭೂರ್ಭುವಃ ವಾಹನ ಮಹಾಲಕ್ಷ್ಮಿ ಮಾವಾಹ್ಯಾಮಿ.